ನಿಮ್ಮ ಕಡೆ ಏನಾರ ಸಮಸ್ಯೆ ಇದ್ರೂ ಯಾರನ್ನ ಬಡವರಿದ್ರು ನಾವು ಹೆಲ್ಪ್ ಮಾಡ್ತೀವಿ ನಾವು ಹೆಲ್ಪ್ ಮಾಡ್ತೀವಿ. ಅರ್ಥ ಆಯ್ತಾ? ಜವಾಬ್ದಾರಿ ತಗೊಂಡು ಮಾಡ್ತೀರಾ ಇಲ್ವಾ? ಅಷ್ಟೇ, ಎರಡೇ ಮಾತು. ಬೇರೆ ಬೇಕಾಗಿಲ್ಲ, ದುಡ್ಡು ಆಗಲ್ಲ, ಹಂಗಾಗಲ್ಲ, 2 ತಿಂಗಳು ಆಗಲ್ಲ, ಬೇಕಾಗಿಲ್ಲ. ನೆಕ್ಸ್ಟ್ ಸೋಮವಾರದೊಳಗೆ ಕ್ಲಿಯರ್ ಮಾಡಕ್ ಆಗುತ್ತಾ? ಆಗಲ್ವಾ? ನೀವು ಪೈಪ್ ಹಾಕ್ತಿರೋ ಇಲ್ಲ ಚರಂಡಿ ಮಾಡ್ತಿರೋ ಅಲ್ಲಿ ಸಮಸ್ಯೆ ಬಗ್ಗೆ ಇರಬೇಕು. ಮಾಡ್ತೀರಾ ಇಲ್ವಾ? ಎರಡರಾಗ ಒಂದು. ಆಮೇಲೆ ನಾವ್ ಹೇಳ್ತಿದೀವಿ, ನೀವು ಇವತ್ತು ಆಗಿಲ್ಲ ಅಂದ್ರೆ ನೀವು ಯಾರು ಅಷ್ಟೇ ಓದ್ಕೊಳಕ ಬರಕ ನಾವ್ ನಿಂತ್ಕೊಂತೀವಿ, ನಾವ್ ಮಾಡ್ತೀರಿ, ನಾವ್ ಇಳಿತೀರಿ, ನಾವ್ ಕೆಲಸ ಮಾಡ್ತೀರಿ. ಈಗ ಸಂಖ್ಯೆ ಎತ್ಕೊಂಡು ನಾವ್ ಇಟ್ಕೊಂತೀವಿ, ಇವತ್ತೇ ನಾವೇ ಮಾಡ್ತೀವಿ. ಬ್ಯಾನರ್ ಅವ್ರಿಗೆ ಯಾವ ತರ ಬಡ್ಡಿ ಕೊಡ್ಬೇಕು ನಾವು ಕೊಡ್ತೀವಿ. ಪಿಡಿಯೋಗೆಲ್ಲ ಯಾವ ತರ ಮಾಡಿಸ್ಬೇಕು ಅಂತ ನಾವು ಮಾಡ್ತೀವಿ. ಹತ್ತಿನಾಗಿದೆ, ಬೆಲೆ ಇಲ್ವಾ? ಕಾಯಿಲೆ ಬರೋದು ಇಲ್ಲ ಅವುಗಳೇನ ಬರೋದು ನೋಡಿ. ಇಲ್ಲಿ ನೀವ್ ಹೇಳ್ತೀರಾ ಅವು ಬರಲ್ಲ ಅಂತ ಹೇಳ್ತೀರಾ? ಯಾವ ತರ ಗಲೀಜಿದೆ ಇದು? ದೇವಸ್ಥಾನ ಪ್ರಾಪರ್ಟಿನೇ ಆಗ್ಬಹುದು, ಆದ್ರೆ ಈ ಇಷ್ಟು ಗಲೀಜಾಗಿದ್ರೆ ಪಂಚಾಯತಿ ಅವ್ರು ರೆಸ್ಪಾನ್ಸ್ ಇಸ್ಕೋಬೇಕಲ್ಲ. ನೋಡಿ, ಅದೇ ಪಂಚಾಯತಿ ಇರೋದು. ಇಲ್ಲಿಂದ ಒಂದು ಮಿನಿಮಮ್ ಅಂದ್ರೆ ಒಂದು 70-80 ಮೀಟರ್ ಇದೆ ಅಷ್ಟೇ, 100 ಮೀಟರ್ಸ್ ಇಲ್ಲ. ಇದ್ರಲ್ಲಿ ಬಂದು ಇಲ್ಲಿ ಅಂಗನವಾಡಿ ಇದೆ, ಇಲ್ಲಿ ಬಂದು ನೋಡಿ ಇದೆಲ್ಲ ಮಕ್ಕಳು ಇಲ್ಲಿ ಬರ್ತಾರೆ ನೋಡಿ. ಅಲ್ಲಿ ರೊಚ್ಚೆ ಎಲ್ಲ ಫುಲ್ಲು ಗಲೀಜು, ಸೊಳ್ಳೆಗಳು ಓಡಾಡ್ತಾ ಇದೆ. ಮತ್ತೆ ಅವು ಕೂಡ ಬಂದಿತ್ತಂತೆ. ಇದು ದೇವಸ್ಥಾನನಂತೆ ನೋಡಿ. ಲಕ್ಷಣ ಅಂದ್ರೆ ದೇವಸ್ಥಾನ ಇದು ಅಂಗನವಾಡಿ ಮುಂದೆ ಇದು ಕ್ಲೀನ್ ಮಾಡೋದು ಇದೆಲ್ಲ ಜವಾಬ್ದಾರಿ ಪಂಚಾಯತಿಗೇನು ಬರಲ್ಲ. ಪಂಚಾಯತಿನಲ್ಲಿ ನೋಡಿ ಮಕ್ಕಳು ಡೈಲಿ ಇಲ್ಲಿ ಬರ್ತಾರೆ. ಹಾವುಗಳು ಅದು ಇದು ಎಲ್ಲ ಇದೆ. ಹಾವು ಇದ್ರೇನು ಅವ್ರಿಗೇನು ಹೋಗ್ಬೇಕು, ಅವ್ರ ಮನೆ ಮಕ್ಕಳು ಹೋದ್ರೆ ಅವ್ರಿಗೆ ಗೊತ್ತಾಗ್ತದೆ ನೋವೇನು ಅಂತ. ಯಾರಿಗೇನೋ ಹೆಚ್ಚು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವ್ಯವಸ್ಥೆ ಮಾಡಿ ಮಾತಾಡ್ತಿದ್ದು ವಿಷಯ ಏನಪ್ಪ ಅಂದರೆ, ಒಂದು ಮಿಂತ್ರಾನ ಕಂಪ್ನಿಯಲ್ಲಿ ನಮ್ಮ ಸಂಘಟನೆ ಇರುವಂಥ ಒಬ್ಬರು ವ್ಯಕ್ತಿಗೆ ಒಂದು ಪೇಮೆಂಟ್ ಇಶ್ಯೂ ಆಗಿದೆ. ಇದು ಒಂದೇ ಸರಿ ಅಲ್ಲ, ಎರಡನೇ ಸರಿ ಅಲ್ಲ, ಪ್ರತಿ ಸರಿ ಇದೇ ಥರ ಮಾಡ್ತಿದ್ದಾರೆ. 1-2 ಇಲ್ಲ, ಎಷ್ಟೋ ಜನ ಇದ್ದಾರೆ. ಮಿಕ್ಕಿದ ನಮ್ಮವ್ರು ಹೇಳ್ತಾರೆ ನೋಡಿ ಯಾವ ಥರ ಏನು ಅಂತ. ಮಿಕ್ಕಿದವ್ರು ಇಲ್ಲಿ ಪೇಮೆಂಟ್ ಯಾವಾಗ ಇದೇ ಥರ ಫ್ರಾಡ್ ಮಾಡ್ತಾರೆ. ಇಲ್ಲಿ ಪೇಮೆಂಟ್ ಸರಿಯಾಗಿ ಹಾಕಲ್ಲ ಅಕೌಂಟ್ಗೆ ಆ ಥರ ಫ್ರಾಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಪ್ನಿಗಳಲ್ಲಿ ಸುಮ್ಮನೆ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸ್ಯಾಲ್ರಿ ಹೋಲ್ಡ್ ಮಾಡ್ತಾರೆ ಅವರು. ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ವತಿಯಿಂದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಮತ್ತೆ ಮಾಜಿ ಸೈನಿಕರಾಗಿರ್ತಕ್ಕಂತಹ ಮಂಜುನಾಥ್ ಸರ್ ಅವರಿಂದ ಅವರ ಬಳಗದ ವತಿಯಿಂದ ನಮ್ಮ ಶಾಲೆಗೆ ಈ ದಿನ ಉಚಿತವಾದಂತಹ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಈ ಒಂದು ಸುಸಂದರ್ಭದಲ್ಲಿ 79ನೇ ಸ್ವತಂತ್ರ ದಿನಾಚರಣೆಗೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಹಾಗೆ ಅವರಿಗೆ ಭಗವಂತ ಮಗದಷ್ಟು ಶಕ್ತಿಯನ್ನು ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳ ಏಳಿಗೆಗಾಗಿ ಶ್ರಮಿಸಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಅವರ ಎಲ್ಲ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಶಾಲಾ ವತಿಯಿಂದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ. ನಾವು ಮುತ್ತು ರತ್ನಗಳನ್ನಂತೂ ನೋಡಿಲ್ಲ. ಕರ್ನಾಟಕದಲ್ಲಿ ಏನು ಕಾಮಧೇನು ಮತ್ತೆ ಇಲ್ಲಿ ಎಲ್ಲ ಬೂದಿಕೋಟೆ ಪಕ್ಕದ ಹಳ್ಳಿಗಳಿಂದ ಎಲ್ಲನೂ ವಾಕಿಂಗ್ಗೆ ಬರ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಮ್ಮ ಫೀಲ್ಡ್ ಬೇಕಂತ ಪಂಚಾಯತಿಗೆಲ್ಲ ಮನವಿ ಕೊಟ್ಟಿದ್ವಿ. ಎಲ್ಲ ಅವ್ರು ಬಂದು NRGನಲ್ಲಿ ಹಾಕಿ ಸ್ವಲ್ಪ ಒಂದು ಸತಿ ಬಿಲ್ ಮಾಡೋದು, ಸ್ವಲ್ಪ ಕೆಲಸ ಮಾಡೋದು, ಮತ್ತೆ ಬಿಟ್ಬಿಡೋದು, ಈ ಥರ ಮಾಡ್ತಾ ಇದ್ದಾರೆ. ಇದು ಸ್ಟಾರ್ಟ್ ಮಾಡಿ 4 ವರ್ಷ ಆಗಿದೆ, 3.5-4 ವರ್ಷ ಆಗಿದೆ. ಆದ್ರೂ ಇನ್ನೂ ಸ್ವಲ್ಪ ಒಂದು 5% ಕೂಡ ಕೆಲಸ ಆಗಿಲ್ಲ.
ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ಸ್ವಲ್ಪ ಆದಷ್ಟು ಬೇಗನೆ ಇದೆಲ್ಲ ಮಾಡಿ ಎಲ್ಲ ನಮ್ಮ ಕಂಪ್ಲೀಟ್ ಮಾಡಿ. ನಮ್ಮ ಸ್ಕೂಲ್ಗೆ ಫೀಲ್ಡೇ ಇಲ್ಲ, ಆಟದ ಮೈದಾನ ಇಲ್ಲ, ಏನೂ ಇಲ್ಲ. ಮತ್ತು ವಾಕಿಂಗ್ ಬರ್ತಾರೆ ಎಲ್ಲ ಬೂದಿಕೋಟೆ ಪಕ್ಕದಲ್ಲಿರೋರೆಲ್ಲ ಬರ್ತಾರೆ ಇಲ್ಲಿ ವಾಕಿಂಗ್ಗೆ. ಅದಕ್ಕೋಸ್ಕರ ನೀವೆಲ್ಲ ಸ್ವಲ್ಪ ಅಧಿಕಾರಿಗಳೆಲ್ಲ ಬಂದು ಸ್ವಲ್ಪ ನೋಡಿಬಿಟ್ಟು ಇದು ಸ್ವಲ್ಪ ಆದಷ್ಟು ಬೇಗನೆ ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಬಂದು ನಮಗೆ ಇದು ಮಶಾನಗ ಅಂತ ಇದು ಏನೋ ಮಾಡಿದಾರಂತೆ ದೊಡ್ಡವರೆಲ್ಲ ಸೇರಿಕೊಂಡು. ಅದು ಸ್ವಲ್ಪ ನೋಡಿ, ನಮಗೆ ಒಂಚೂರು ಕೂಡ ಜಾಗ ಇಲ್ಲ ಫೀಲ್ಡು, ಮಕ್ಕಳೆಲ್ಲ ಆಟ ಆಡೋದಕ್ಕೆ. ನಮಗೆ ಗುಟ್ಟೂರಿಂದ ಮತ್ತು ದಿನಕೊತ್ತೂರು ಮತ್ತು ದಿನ್ನೂರು ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಅಲ್ಲಿ ಇದೆ, ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಏನಾನ ಆಟದ ಮೈದಾನ ಏನಾರು ಮಾಡಿಕೊಟ್ರೆ ಎಲ್ಲರಿಗೂ ಯೂಸ್ ಆಗ್ತದೆ, ಬಡವ್ರ ಮಕ್ಕಳಿಗೆಲ್ಲ ಯೂಸ್ ಆಗ್ತದೆ. ಮತ್ತು ಬಂದು ನಮ್ಮ ಗ್ರಾಮದಲ್ಲಿ ಫಿಲ್ಟ್ರು ಇದೆಲ್ಲ 3 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ, ಇನ್ನೂ ಫಿನಿಶ್ ಆಗಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಟ್ಟಿದ್ದಾರೆ. ಮೆಟೀರಿಯಲ್ ಎಲ್ಲ ಮಾಡ್ತೀವಿ ಅಂತ ಮೊನ್ನೆ ಇಂಜಿನಿಯರ್ ಬಂದಿದ್ದರು, ಪೇಪರಲ್ಲೆಲ್ಲ ಬಂದಿತ್ತು. ಮತ್ತು ಇಂಜಿನಿಯರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ, 1 ವಾರ ಆಗಿದೆ, ಮತ್ತೆ ಏನೂ ಇಲ್ಲ, ಅವ್ರಿಂದ ರೆಸ್ಪಾನ್ಸ್ ಏನೂ ಸಿಕ್ಕಿಲ್ಲ. ಆದಷ್ಟು ಬೇಗನೆ ಬಂದು ಇದೆಲ್ಲ ನಮ್ಮ ಈ ದಿನಕೊತ್ತೂರು ಗ್ರಾಮಕ್ಕೆ ಏನೇನು ಕೊರತೆ ಇದೆಯೋ ಅದೆಲ್ಲ ಈಡೇರಿಸಬೇಕು ಅಂತ ನಿಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ವಿಡಿಯೋ ಮಾಡ್ಕೊತಾ ಇದ್ದೀನಿ. ಫೋನ್ನ ಪೊಲೀಸವರೇ ನನ್ನ ಹತ್ರ ನನ್ನ ಫೋನ್ನ ಕಿತ್ಕೊಂಡು ಡಿಲೀಟ್ ಮಾಡಿ ಅಂದ್ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾರೆ. ಲೇಡೀಸ್ ಅನ್ನೋದು ನೋಡಿದ್ರೆ ನನ್ನ ಫೋನೆಲ್ಲ ಕಿತ್ಕೊಂಡು ದೌರ್ಜನ್ಯ ಮಾಡ್ತಾರೆ. ಹಾಗಾಗಿ ಸರಿಯಾದ ಪೊಲೀಸ್ ಇದ್ದಾರೆ ಅಥವಾ ಏನೇ ಮಾತಾಡಬೇಕಾದ್ರು ಲೇಡೀಸ್ ಪೊಲೀಸ್ ಬಂದಿಲ್ಲ, ಜೆಂಟ್ಸ್ ಪೊಲೀಸ್ ಬಂದು ಫೋನ್ನ ಕಿತ್ಕೊಂಡು ಅವ್ರನ್ನ ತೊಳ್ಳಾಡಿದ್ದಾರೆ. ಇದೆಲ್ಲ ಯಾರು ಕೇಳೋರು ಯಾರು ಇಲ್ಲ ಅಂದ್ಕೊಂಡಿದ್ದಾರೆ. ನಮ್ಮ ನ್ಯಾಯ ಸಿಗಲೇಬೇಕು. ಹೆಣ್ಣು ನ್ಯಾಯ ಕೊಡ್ಸೋದಕ್ಕೆ ನಾವು ಬಂದಿದ್ದೀರಿ. ನೋಡಿ, ಅವ್ರಿಗೆ ಒಂದು ಗಂಡು ಮಗ ಇದೆ, ಅಪ್ಪ ಅಂತಾನೆ ರಾತ್ರಿ ಬರ್ತಾರೆ. ನನಗೆ ಫೋನ್ ಮಾಡಿದ್ರೆ, ಅಮ್ಮ ನಮ್ಮ ಅಪ್ಪನ ಕರ್ಕೊಬ ಅಮ್ಮ, ನಮ್ಮಪ್ಪ ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದೇನೆ. ಇಂಥರ ಹೆಂಡತಿ ಮಕ್ಕಳನ್ನ ಬಿಟ್ಟೋಗಿ 1 ವರ್ಷ ಆಗಿದೆ, 7 ವರ್ಷ ಸಂಸಾರ ಮಾಡಿ 1 ವರ್ಷದಲ್ಲಿ ಬಿಟ್ಟೋಗಿದ್ದಾರೆ. ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಡ್ತಾನೆ ಇರ್ತೀರಿ.